ಹಾಯ್ ಸ್ನೇಹಿತರೆ, ಸ್ಪರ್ಧಾ ಕ್ರಿಯೇಷನ್ಗೆ ಸ್ವಾಗತ. ಇವತ್ತು ಕೆಇಎ ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳ ಪೋಸ್ಟ್ಗಳಿಗೆ ಅಧಿಸೂಚನೆಯನ್ನ ಹೊರಡಿಸಿದೆ. ಸೊ ಎಷ್ಟು ಪೋಸ್ಟ್ಗಳನ್ನ ಕರೆದಿದ್ದಾರೆ, ಯಾರೆಲ್ಲ ಅಪ್ಲೈ ಮಾಡ್ಲಿಕ್ಕೆ ಬರುತ್ತೆ, ವಿದ್ಯಾರ್ಥಿ ಏನಿರ್ಬೇಕು, ಇನ್ನ ಎಕ್ಸಾಮಿನೇಷನ್ಸ್ ಯಾವ ತರ ಇರುತ್ತೆ ಏನು ಅನ್ನೋದನ್ನ ಡೀಟೇಲ್ಸ್ ಆಗಿ ಇವಾಗ ನೋಡ್ತಾ ಹೋಗೋಣ. ವಿಡಿಯೋವನ್ನ ಕೊನೆ ತನಕ ನೋಡಿ, ಖಂಡಿತ ಯೂಸ್ಫುಲ್ ಇದೆ. ಟೋಟಲ್ ಆಗಿ 1,000 ಪೋಸ್ಟ್ಗಳನ್ನ ಗ್ರಾಮ ಲೆಕ್ಕಾಧಿಕಾರಿಗಳ ಪೋಸ್ಟ್ಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ. ಹಾಗಾದ್ರೆ ಯಾರೆಲ್ಲ ಅಪ್ಲೈ ಮಾಡ್ಲಿಕ್ಕೆ ಬರುತ್ತೆ ಅಂತ ನೋಡೋದಾದ್ರೆ, ವಿದ್ಯಾರ್ಥಿ ಎಷ್ಟಿರ್ಬೇಕು ಅಂದ್ರೆ ಸೆಕೆಂಡ್ PUC ಪಾಸ್ ಆಗಿರ್ಬೇಕು. ಯಾವುದೇ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ಆರ್ಟ್ಸ್, ಸೈನ್ಸ್ ಅಥವಾ ಕಾಮರ್ಸ್, ಎನಿವನ್ ಯಾವುದೇ ಬ್ಯಾಕ್ ಗ್ರೌಂಡ್ ಆಗಿದ್ರು ಕೂಡ ಓಕೆ, ನೀವು ಪಾಸ್ ಆಗಿರ್ಬೇಕು. ಸೆಕೆಂಡ್ PUC ಪಾಸ್ ಆದಂತವರು ಎಲ್ಲರೂ ಕೂಡ ಅಪ್ಲೈ ಮಾಡ್ಲಿಕ್ಕೆ ಬರುತ್ತೆ. ಇನ್ನ ಏಜ್ ಅನ್ನ ನೋಡೋದಾದ್ರೆ ಕನಿಷ್ಠ 18 ವರ್ಷ ಆಗಿರ್ಬೇಕು, ಗರಿಷ್ಠ 35 ವರ್ಷ. ಇನ್ನು OBC ಅವರಿಗೆ 3 ವರ್ಷ ಕನ್ಸೆಷನ್ ಇರುತ್ತೆ. OBC ಇಲ್ಲಿ ಯಾರೆಲ್ಲ ಬರ್ತೀರಾ ಅಂತ ಹೇಳಿದ್ರೆ 2A, 2B, 3A, 3B ಈ ಕ್ಯಾಟಗರಿಯವರು ಎಲ್ಲರೂ ಕೂಡ ಬರ್ತಾರೆ. ಅಂತವರು ನೀವೇನಾದ್ರೂ OBC ಸರ್ಟಿಫಿಕೇಟ್ ಅನ್ನ ಹೊಂದಿದ್ರಿ ಅಂತಂದ್ರೆ ಅಪ್ಲೈ ಮಾಡಬಹುದು. ಇನ್ನು SC ST ಅವರಿಗೆ 5 ಇಯರ್ಸ್ ಕನ್ಸೆಷನ್ ಇರುತ್ತೆ. ಸರ್ಟಿಫಿಕೇಟ್ ಅನ್ನ ಹೊಂದ್ಬಿಟ್ಟು ನೀವು ಅಪ್ಲೈ ಮಾಡಿದ್ರಿ ಅಂತಂದ್ರೆ ಈ ಯೂಸಸ್ ಅನ್ನ ಅಂದ್ರೆ ಏಜ್ ಕನ್ಸೆಷನ್ ನಿಮ್ಗೆ ಅಪ್ಲೈ ಆಗ್ತಾ ಹೋಗುತ್ತೆ. ಸೊ ಯೂಸ್ ತಗೋಬಹುದು. ಇನ್ನ ಅಪ್ಲಿಕೇಶನ್ ಹಾಕುವಂತದ್ದು ಆನ್ಲೈನ್ ಮುಖಾಂತರನೇ ಹಾಕಬೇಕು. ಅಪ್ಲಿಕೇಶನ್ ಹಾಕುವಂತ ಡೇಟ್ ಯಾವಾಗಿಂದ ಅಂತ ಹೇಳಿದ್ರೆ 4/3 ಸ್ಟಾರ್ಟ್ ಆಗುತ್ತೆ. ಅಪ್ಲಿಕೇಶನ್ ಅಪ್ಲೈ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುವಂತ ಡೇಟು 4/3. ಲಾಸ್ಟ್ ಡೇಟು 3/4 ಅಪ್ಲೈ ಮಾಡ್ಲಿಕ್ಕೆ ಟೈಮ್ ಇರುತ್ತೆ. ಟೋಟಲ್ ಆಗಿ 1 ಮಂತ್ ಟೈಮ್ ಇದೆ. ಸೊ ನೋಡ್ಕೊಂಡು ಅಪ್ಲೈ ಮಾಡ್ಕೋಬಹುದು. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಯಾವ ತರ ಇರುತ್ತೆ ಅಂತಂದ್ರೆ, ಎಕ್ಸಾಮಿನೇಷನ್ಸ್ ಇರುತ್ತೆ, ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಎಕ್ಸಾಮಿನೇಷನ್ಸ್ ಅಲ್ಲಿ ಏನೆಲ್ಲ ಇರುತ್ತೆ ಅಂತಂದ್ರೆ 2 ಪೇಪರ್ಗಳಿರ್ತವೆ. ಪೇಪರ್ 1 ಮತ್ತೆ ಪೇಪರ್ 2 ಇರುತ್ತೆ. ಪೇಪರ್ 1 GS ಪೇಪರ್ ಆಗಿರುತ್ತೆ. ಪೇಪರ್ 1 ಅಲ್ಲಿ ಯಾವೆಲ್ಲ ಸಬ್ಜೆಕ್ಟ್ ಗಳನ್ನ ಒಳಗೊಂಡಿರುತ್ತೆ ಅಂತ ನೋಡೋದಾದ್ರೆ ನೋಟಿಫಿಕೇಶನ್ ಅಲ್ಲೇ ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ. ಸೊ ಇವೆಲ್ಲ ಸಬ್ಜೆಕ್ಟ್ ಅನ್ನ ಒಳಗೊಂಡಿರುತ್ತೆ. ಒಟ್ಟ ಇಲ್ಲಿ ಇರುವಂತಹ ಸಬ್ಜೆಕ್ಟ್ ಗಳನ್ನ ನೋಡೋದಾದ್ರೆ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಇನ್ನ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತದ್ದು, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳದ ವಿಷಯಗಳು, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು, ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್ಯ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ, ಇಷ್ಟು ಕರ್ನಾಟಕ ಆರ್ಥಿಕತೆ ಅಭಿವೃದ್ಧಿ ಅದರ ಬಗ್ಗೆ ಇರುತ್ತೆ. ಇನ್ನು ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು, ಇವಿಷ್ಟು ಸಬ್ಜೆಕ್ಟ್ ಅನ್ನ ಒಳಗೊಂಡಿರುವಂತದ್ದು 100 ಮಾರ್ಕ್ಸಿನ ಒಂದು ಪೇಪರ್ GS ಪೇಪರ್ ಆಗಿರುತ್ತೆ. ನೆಕ್ಸ್ಟ್ ಪೇಪರ್ 2 ಅಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷು ಮತ್ತೆ ಕಂಪ್ಯೂಟರ್, ಇವು 3 ಸಬ್ಜೆಕ್ಟ್ ಅನ್ನ ಒಳಗೊಂಡಿರುವಂತದ್ದು ಪೇಪರ್ 2 ಆಗಿರುತ್ತೆ. ಮೆರಿಟಿನ ಆಧಾರದ ಮೇಲೆ ನಿಮ್ಮ ಆಯ್ಕೆ ನಡೆಯುತ್ತೆ. ಯಾರೆಲ್ಲ ಒಳ್ಳೆ ಮಾರ್ಕ್ಸ್ ಅನ್ನ ತೆಗೆದುಕೊಂಡು ಮೆರಿಟ್ ಅಲ್ಲಿ ಬಂದಿರ್ತೀರಾ ಅಂತವ್ರದ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಈ ಮುಖಾಂತರ ಏನಾಗುತ್ತೆ, ಸೆಲೆಕ್ಷನ್ ಪ್ರೊಸೆಸ್ ನಡೀತಾ ಹೋಗುತ್ತೆ. ಇನ್ನ ವೆಬ್ಸೈಟ್ ಅನ್ನ ನೋಡೋದಾದ್ರೆ www.kea.kar.nic.in ಈ ವೆಬ್ಸೈಟ್ಗೆ ನೀವು ವಿಸಿಟ್ ಅನ್ನು ಕೊಟ್ರೆ ಸಂಪೂರ್ಣವಾದಂತ ಮಾಹಿತಿ ಸಿಗ್ತಾ ಹೋಗುತ್ತೆ. ನಾನು ಇದರ ಸಂಪೂರ್ಣವಾದಂತ ಮಾಹಿತಿನ ಒಳಗೊಂಡಿರುವಂತ PDF ಅನ್ನು ಕೂಡ ಟೆಲಿಗ್ರಾಮ್ ಗ್ರೂಪಿಗೆ ಸೆಂಡ್ ಮಾಡಿರ್ತೀನಿ. ಸೊ ನೋಡ್ಕೊಳ್ಳಿ. ಯಾರೆಲ್ಲ ಸೆಕೆಂಡ್ PUC ಮುಗಿಸಿದ್ದೀರಾ ಅಂತವ್ರು ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ? ಆಲ್ ದ ಬೆಸ್ಟ್. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.